ನಮಸ್ತೆ. ಅಲ್ಮಡಿ ಸಂದೇಶಕ್ಕೆ ಸ್ವಾಗತ. ಮುಂಗಾರು ಪ್ರಾರಂಭವಾಗುವಾಗಲೇ ಮಲೆನಾಡಿನಲ್ಲಿ ಮಳೆ ಹೆಚ್ಚಾದ ಕಾರಣ ಹಿರೇಕೊಳಲೆ ಕೆರೆ ತುಂಬಿ ಜನರಿಗೆ ಸಂತಸ ತಂದಿದೆ. ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ದಂಪತಿ ಸಮೇತ ಶ್ರೀಮತಿ ಮಂಗಳಾ ತಮ್ಮಯ್ಯನವರು, ಜಿಲ್ಲಾಧಿಕಾರಿಯಾದ ಮೀನಾ ನಾಗರಾಜ್, ನಗರಸಭೆಯ ಸದಸ್ಯರು ಮತ್ತು ನಗರದ ಜನತೆ ಸಂತಸಪಟ್ಟು ಈ ಒಂದು ಸಂಪ್ರದಾಯದಂತೆ ಬಾಗಿನ ಅರ್ಪಣೆ ಮಾಡಿದ ಸಂದರ್ಭ ಇದಾಗಿತ್ತು. ಹಾಗೆಯೇ ಮಳೆ ಹೆಚ್ಚಾದ ಕಾರಣ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಚಿಕ್ಕಮಗಳೂರು ನಗರದ ನಗರಸಭೆಯ ಲತಾಮಣಿ ಎಂಬುವರು ನಗರಸಭೆಯ ಲೆಕ್ಕಿಗರಾಗಿದ್ದಾರೆ. ಇವರ ಪತಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಚಂದ್ರಶೇಖರ್ ಇವರ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಇತ್ತೀಚೆಗೆ ಚಿಕ್ಕಮಗಳೂರು ನಗರದಲ್ಲಿ ಕಳ್ಳಕಾಕರ ಹಾವಳಿ ಹೆಚ್ಚಾದಂತೆ ಕಾಣುತ್ತಿದೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತು ರೂರಲ್ ಠಾಣಾ ಇರುವ ಜಾಗದಲ್ಲಿ ಬೈಪಾಸ್ ರಸ್ತೆ ಇಂಥ ಕಡೆ ಎಲ್ಲ ಒಂಟಿ ಮನೆ ಟಾರ್ಗೆಟ್ ಮಾಡಿ ಸುತ್ತಾಡಿರುವ ಘಟನೆಗಳು CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. 6 ಜನ ಸೇರಿ ಈ ಮುಸುಕಧಾರಿಗಳು ಆಯುಧವನ್ನು ಹಿಡಿದು ರಾತ್ರಿ ಹೊತ್ತು ಓಡಾಡಿರುವ ಘಟನೆಗಳು ಅಲ್ಲಲ್ಲಿ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ಪೊಲೀಸ್ ಠಾಣೆಗೆ ತಿಳಿದು ಬಂದಿದೆ. ಇಲ್ಲಿ ನಾಗರಿಕರು ಬೆಚ್ಚಿ ಬೀಳುವಂಥ ಭಯಭೀತರಾಗಿ ಇರುವಂಥ ಪ್ರಸಂಗ ಚಿಕ್ಕಮಗಳೂರಲ್ಲಿ ನಡೆಯುತ್ತಿದೆ. ಇದೊಂದು ಪೊಲೀಸ್ ಇಲಾಖೆಗೆ ಸವಾಲಾದಂತೆ ಕಾಣುತ್ತಿದೆ. ಹಾಗೆ ಬೇಲೂರು ತಾಲೂಕಿನೆಡೆ ಕೆಲವು ದೇವಸ್ಥಾನಗಳಲ್ಲಿ ಕಳ್ಳತನವಾಗಿದೆ. ಕೆಲವು ಒಂಟಿ ಮನೆ ಟಾರ್ಗೆಟ್ ಮಾಡಿರುವ ಈ ಕಳ್ಳರು ಅನುಮಾನಾಸ್ಪದವಾಗಿ ಓಡಾಡಿ ಕಳ್ಳತನ ನಡೆಸಿರುವ ಪ್ರಕರಣಗಳು ಬೇಲೂರು ತಾಲೂಕಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಇದು ಪೊಲೀಸ್ನವರೇ ಪ್ರಕಟಿಸಿದ್ದಾರೆ. ಇತ್ತ ಮೂಡಿಗೆರೆ ತಾಲೂಕಿನಲ್ಲೊಂದು ಪ್ರಕರಣ ಕೇಳಿ ಬಂದಿದೆ. ಆಯಿಲ್ ಮಾಫಿಯಾ. ಇದೊಂದು ಸುಮಾರು 2,000 ಲೀಟರ್ ತುಂಬಿರುವ ಪೆಟ್ರೋಲ್ ತುಂಬಿರುವ ಈ ವಾಹನ ನಂಬರ್ ಪ್ಲೇಟ್ ಇಲ್ಲದೆ ಅನುಮಾನಾಸ್ಪದವಾಗಿ ಕಂಡುಬಂದಿದೆ. ಇದಕ್ಕೆ ಯಾರು ರೂವಾರಿಗಳು, ಇದಕ್ಕೆ ಕಾರಣ ಏನೆಂದು ಇನ್ನೂ ಕಂಡುಬಂದಿಲ್ಲ. ಈ ಅನುಮಾನ ಮೂಡಿಗೆರೆ ಮತ್ತು ಆ ಪೈಪ್ ಹಾದು ಹೋಗುವ ಹಾದಿಯಲ್ಲೇ ಅನುಮಾನ ಹುಟ್ಟುತ್ತದೆ. ಏಕೆಂದರೆ ಇದು ಮಂಗಳೂರು ಬೆಂಗಳೂರು ಪೆಟ್ರೋಲ್ ಹಾಯ್ದು ಹೋಗುವ ಒಂದು ಪೈಪು ಉಣಿರುವ ಜಾಗ. ಇದು ಬೇಲೂರು ಅರೇಹಳ್ಳಿ ಆಲೂರು ಮಾರ್ಗ ಬೆಂಗಳೂರು ಹೋಗಿರುವ ಹಾದಿ ಇದೆ. ಈ ಹಿಂದೆ ಒಂದು ಪ್ರಕರಣ ನಡೆದಿತ್ತು. ಬೇಲೂರು ತಾಲೂಕಿಗೆ ಸಂಬಂಧಪಟ್ಟಂಥ ಕೆಲವು ಮುಖಂಡರ ಮೇಲೆ ಆರೋಪಗಳು ಕೇಳಿಬಂದಿತ್ತು. ಹೀಗೆ ಮೂಡಿಗೆರೆ, ಬೇಲೂರು ತಾಲೂಕು, ಅರೇಹಳ್ಳಿ ಮತ್ತು ಗೋಣಿಬೀಡು, ಚಿಕ್ಕಮಗಳೂರು ಠಾಣೆಗೆ ಸಂಬಂಧಿಸಿದ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ಈ ವಿಚಾರವಾಗಿ ಸಸ್ಪೆಂಡ್ ಆದ ವಿಚಾರವನ್ನು ನೆನಪಿಸಬಹುದು. ಅದು ಬಿಟ್ಟರೆ ಇತ್ತೀಚೆಗೆ ಯಾವ ಈ ಘಟನೆ ನಡೆದಿರಲಿಲ್ಲ. ಇತ್ತೀಚೆಗೆ ಇಂಥದ್ದೊಂದು ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಪೆಟ್ರೋಲ್ ತುಂಬಿದ ಗಾಡಿ ಹಾಗೆ ಬಿಟ್ಟು ಪರಾರಿಯಾದ ಪ್ರಕರಣ ಹೊಂದಿದೆ. ಇದು ಗೋಣಿಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ ಹಿರೇಶಿಗರ ಎಂಬ ಗ್ರಾಮದಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ. ಈ ಕಳ್ಳತನಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರೆಂದು ಭೇದಿಸುವಲ್ಲಿ ಪೊಲೀಸರು ಕೂಡ ಒಂದು ಕಡೆ ನಿಪುಣರಾಗಿ ಭೇದಿಸಿದ್ದಾರೆ ಎಂದೇ ಹೇಳಬಹುದು. ಅತಿ ಶೀಘ್ರವಾಗಿ ಈಗ 2-3 ದಿನದಲ್ಲಿ ನಡೆದ ಈ ಪ್ರಕರಣಕ್ಕೆ ಈಗೊಂದು ಟ್ವಿಸ್ಟ್ ಸಿಕ್ಕಿದೆ. ಅದೇ ಗ್ರಾಮದ ವ್ಯಕ್ತಿಗಳಾದ ವಿಜಯ್ ಕುಮಾರ್ ಹಾಗೂ ಅವರ ಮಗ ಹರ್ಷ ಎಂಬುವರನ್ನು ಬಂಧಿಸಿದ್ದಾರೆ.
ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಸ್ಟಡಿಗೆ ಪಡೆದಿದ್ದಾರೆ. ಅವರನ್ನು ವಿಚಾರಣೆಯ ನಂತರ ಇದಕ್ಕೆ ರೂವಾರಿಗಳು ಯಾರು ಏನು ಎಂದು ತಿಳಿದು ಬರಬಹುದು. ಇಂಥ ಪ್ರಕರಣವೊಂದು ಇತ್ತೀಚೆಗೆ ಮಲೆನಾಡಲ್ಲಿ ನಡೆದಿದೆ. ಹಾಗೆ ಅಲ್ಲಲ್ಲಿ ಹೃದಯಘಾತದ ಪ್ರಮಾಣ ಹೆಚ್ಚಾದಂತೆ ಕೇಳಿ ಬರ್ತಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಘಾತದ ಪ್ರಮಾಣ ದಿನದಿಂದ ದಿನಕ್ಕೆ ಒಂದು ಪ್ರಕರಣ ಕಂಡು ಬಂದಿರುತ್ತಿದೆ. ಸುಪ್ರಿಯ 22 ವರ್ಷದ ಈ ಯುವತಿ ಹೃದಯಘಾತಕ್ಕೆ ಬಲಿಯಾಗಿರುವ ಘಟನೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಯುವತಿ ಎಂದು ಗುರುತಿಸಲಾಗಿದೆ. ಹೀಗೆ ಇದೊಂದು ವೈದ್ಯ ಲೋಕಕ್ಕೆ ಸವಾಲಾದಂತೆ ಕಾಣುತ್ತಿದೆ. ಇನ್ನಾದರೂ ಈ ಘಟನೆ ಕಡಿಮೆಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.